ರೈತ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ನೀಡಲೇಬೇಕು. ರೈತರಿಗೆ ಎಂಎಸ್ಪಿ ಕಾನೂನುಬದ್ಧವಾಗಿ ಜಾರಿ ಆಗಲೇಬೇಕು. ಈ ದೇಶದ ಪ್ರಧಾನಮಂತ್ರಿಗಳು, ಈ ದೇಶದ ಗೃಹ ಮಂತ್ರಿಗಳು, ಎಲ್ಲ ರಾಜಕೀಯ ಪಕ್ಷಗಳು, ಅವ್ರಿಗೆ ಬೆಂಬಲ ಕೊಟ್ಟಿರ್ತಕ್ಕಂಥ ಎಲ್ಲ ಪಕ್ಷಗಳು ಸಹ ಇವತ್ತು ಮೌನಾಚರಣೆ ಮಾಡ್ತಿದ್ರಲ್ಲ. ನೀವು ಈ ದೇಶವನ್ನು ಮುನ್ನಡೆಸ್ತಕ್ಕಂಥ, ನೀವು ಈ ದೇಶವನ್ನು ಉಳಿಸ್ತೀರಾ ಅಂತ ಹೇಳ್ಬಿಟ್ಟು ಇವತ್ತು ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈ ದೇಶದ ರೈತರನ್ನ ಉಳಿಸ್ತೀರಾ? ಈ ದೇಶದ ಶ್ರಮಜೀವಿ ವರ್ಗನ ಉಳಿಸ್ತೀರಾ? ಸಂಪೂರ್ಣವಾಗಿ ರೈತರನ್ನ ದಿವಾಳಿತನಕ್ಕೆ ತಳ್ಳುತ್ತಾ ಇದ್ದೀರಿ. ಈ ದೇಶದ ರೈತರು ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇದ್ದೀವಿ. ಆ ಸಾಲಕ್ಕೆ ಒತ್ತಡಕ್ಕೆ ತಡ್ಕೊಳ್ತಾದೆ ಇವತ್ತು ಕೃಷಿ ಭೂಮಿಯನ್ನ ಯಥೇಚ್ಛವಾಗಿ ಮಾರಾಟ ಮಾಡ್ಕೊಳ್ಳಕ್ಕೆ ಒಂದು ಕಡೆ ಆಗ್ಬಿಟ್ಟಿದ್ದಾರೆ. ಈ ಸವಾಸ ರೈತರು, ಈ ರೈತ ಜೀವನನೇ ಬೇಡ ಅಂತ ಹೇಳ್ಬಿಟ್ಟು ರೈತ ಒಂದು ಕಡೆ ಜಿಗುಪ್ಸೆ ಹಾದಿ ಹಿಡಿದಿದ್ದಾನೆ. ಅಂತ ಒಂದು ಸಾಲದಲ್ಲಿ ಸಹ ಸರ್ಕಾರಗಳಿಗೆ ಮುಂದೆ ಬರ್ತಾ ಇಲ್ಲ. ಇಂಥ ಒಂದು ಬಿಜೆಪಿ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ನಾವು ಮೋದಿಜಿಯವ್ರಿಗೆ ಹೇಳ್ತಿದ್ದೀವಿ, ಕೇಂದ್ರ ಸರ್ಕಾರದ ಬಿಜೆಪಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಿದ್ದೀವಿ. ಈ ನಾಡಿನ ಬಿಜೆಪಿ ಅವ್ರಿಗೆ ಕೇಳ್ತಿದ್ದೀವಿ, ನೀವು ಇನ್ನೆಷ್ಟು ಜನ ರೈತರನ್ನ ಬಲಿ ಪಡಲಿಕ್ಕೆ ನೋಡ್ತಿದ್ದೀರಿ? ಈಗ ನಮ್ಮ ರೈತ ಮುಖಂಡರು ಜಲಂಧರ್ ಸಿಂಗ್ ಅವರು 49 ದಿನದಿಂದ ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ಆಹಾರದ ಕೊರತೆ ಆಗುತ್ತೆ, ಮತ್ತೆ ಎಲ್ಲರೂ ಸಾಯ್ಬೇಕಾಗ್ತದೆ ಅಂತ ಇಡೀ ದೇಶಕ್ಕೆ ಗೊತ್ತು. ರಾಜ್ಯ ಆಳ್ತಾ ಇರುವಂತ ಕೇಂದ್ರ ಮತ್ತು ರಾಜ್ಯಗಳಿಗೆ ಗೊತ್ತು. ಅದರಿಂದನೇ ಈ ಕೊರೋನಾ ಟೈಮಲ್ಲಿ ರೈತರನ್ನ ಬಾಗ್ಲಾಗಕ್ಕಾಗಿಲ್ಲ. ಅದನ್ನು ನೋಡ್ತಾ ಇದ್ರೆ ಇವತ್ತು ಏನು ಯಾಕೆ MSP ಜಾರಿ ಮಾಡಬಾರ್ದು, ಏನು ನಮಗೆ ನಿಖರವಾದ ಬೆಲೆ, ರೈತನು ಕಷ್ಟಪಟ್ಟು ಇವತ್ತು ಬೆಳೆ ಬೆಳಿತಾನೆ, ಬೆಳೆದಂತ ಬೆಳೆನ ಯಥೇಚ್ಛವಾಗಿ ಆಯ್ತು ಅಂತಂದ್ರೆ 9 ದಿನಗಳಿಂದ ದೆಹಲಿಯಲ್ಲಿ ಶಂಭು ಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ ಜಗದೀಶ್ ಸಿಂಗ್ ದಲ್ವೆ ಅವರು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅಂದರೆ, ಇಡೀ ದೇಶದ ಅನ್ನದಾತರ ಪರವಾಗಿ ಏನು ಡಾಕ್ಟರ್ ಸ್ವಾಮಿನಾಥನ್ ವರದಿ ಜಾರಿ ಮಾಡಬೇಕು ಅಂತೇಳಿ ಕೊಟ್ಟರು, ಆ ವರದಿ ಆಗಬೇಕು ಅಂತೇಳಿ ಈ ಒಂದು 49 ದಿನಗಳಿಂದ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಸತ್ಯಾಗ್ರಹ ಮಾಡ್ತಾ ಇದ್ದರು ದಪ್ಪ ಚರ್ಮದ ನಮ್ಮ ನರೇಂದ್ರ ಮೋದಿಯವರು. ಏನು ನರೇಂದ್ರ ಮೋದಿಯವರು 2013ರಲ್ಲಿ ಕನಿಷ್ಠ ಪಕ್ಷ 300 ಕಡೆ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ MSPನ ನಾವು ಮಾಡ್ತೇವೆ ರೈತರಿಗೋಸ್ಕರ ಅಂತ ಹೇಳಿದಂಥ ನರೇಂದ್ರ ಮೋದಿಯವರು ಅದೇ ದೊಡ್ಡ ಮಟ್ಟದ ಹೋರಾಟವನ್ನು 2020ರಲ್ಲಿ ದೆಹಲಿಯಲ್ಲಿ ಏನು ಹೋರಾಟವನ್ನು ಮಾಡಿದ್ರು, ಕೃಷಿ ಕಾಯ್ದೆಗಳನ್ನು ಜಾರಿ ಮಾಡಿದರು. ಆ ಸಂದರ್ಭದಲ್ಲಿ 9 ದಿನಗಳಿಂದ ದೆಹಲಿಯಲ್ಲಿ ಶಂಭು ಗಡಿಯಲ್ಲಿ ನಮ್ಮ ರೈತ ಸಂಘದ ನಾಯಕರಾದಂಥ